ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಹೀಗೆ ಪಾಕಿಸ್ತಾನಕ್ಕೆ ಪಾಠ ಕಲಿಸೋದಂತೂ ಫಿಕ್ಸ್ ಆಗಿದೆ. ಪ್ರಧಾನಿ ಸೇನೆಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ ಕೂಡ. ಈಗ ಸೇನೆ ಏನು ಮಾಡುತ್ತೆ ಅನ್ನೋದೇ ಪಾಕಿಸ್ತಾನಕ್ಕೆ ಹೆದರಿಕೆಗೆ ಕಾರಣ ಆಗಿರುವಂತ ವಿಚಾರ ಆಗಿದೆ. ಮಿಸೈಲ್ ನುಗ್ಗುತ್ತಾ, ಫೈಟರ್ ಜೆಟ್ ನುಗ್ಗಿ ಬರುತ್ತಾ ಅನ್ನುವಂತ ಒಂದೊಂದೇ ಕ್ಷಣಗಳನ್ನ ಎಣಿಸ್ತಾ ಪಾಕಿಸ್ತಾನ ಕೂತಿದೆ. ಪಾಕಿಸ್ತಾನದ ಪ್ರಿಪರೇಷನ್ ಈ ಯುದ್ಧಕ್ಕೆ ಸಂಬಂಧಪಟ್ಟ ಹಾಗೆ ಹೇಗ್ ನಡೀತಾ ಇದೆ ಬನ್ನಿ ನೋಡೋಣ. ಯಾವಾಗ ಏನಾಗುತ್ತೋ ಗೊತ್ತಿಲ್ಲ, ಭಾರತ ಏನ್ ಮಾಡುತ್ತೋ ಗೊತ್ತಾಗ್ತಿಲ್ಲ. ಪಾಕಿಸ್ತಾನ ಅಕ್ಷರಶಃ ಕ್ಷಣಗಳನ್ನ ಎಣಿಸುತ್ತಾ ಕುಳಿತಿದೆ. ಪಹಲ್ಗಾಮ್ ದಾಳಿಗೆ ಪ್ರತೀಕಾರ ತೀರಿಸಿಕೊಳ್ಳೋಕೆ ಸಿದ್ಧವಾಗಿರೋ ಭಾರತ ಯಾವ ರೀತಿ ರಿವೆಂಜ್ ತೀರಿಸಿಕೊಳ್ಳುತ್ತೆ ಅನ್ನೋ ಐಡಿಯಾ ಕೂಡ ಪಾಕ್ಗೆ ಸಿಕ್ಕಿಲ್ಲ. ಪಾಕಿಸ್ತಾನದ ಮೇಲೆ ಭಾರತದ ಮತ್ತೊಂದು ಏರ್ ಸ್ಟ್ರೈಕ್. ಪಾಕಿಸ್ತಾನಕ್ಕೆ ಮೈ ನಡುಕ, ವಾಯುಪಡೆ ಸಮರಾಭ್ಯಾಸ. ಗಡಿಯುದ್ದಕ್ಕೂ ಪಾಕಿಸ್ತಾನ ಸೇನೆ ಹೆಚ್ಚಳ, ಭಾರೀ ಗಸ್ತು. ಭಾರತದ ಮುಂದಿನ ನಡೆಯ ಬಗ್ಗೆ ಸುಳಿವೆ ಸಿಗದ ಪಾಕಿಸ್ತಾನ ಮತ್ತೊಂದು ಏರ್ ಸ್ಟ್ರೈಕ್ ಆಗುತ್ತಾ ಅನ್ನೋ ಆತಂಕದಲ್ಲಿದೆ. ಹೀಗಾಗಿ LOC ಗಡಿಯುದ್ದಕ್ಕೂ ಸೇನಾ ಪಹರೆ ಹೆಚ್ಚಿಸಿದೆ. ಅಳಿದುಳಿದ 42 ಉಗ್ರ ಶಿಬಿರಗಳ ಮೇಲೆ ಭಾರತ ದಾಳಿ ಮಾಡಬಹುದು ಅಂತ ಸೇನಾ ಶಿಬಿರಗಳಿಗೆ ಸ್ಥಳಾಂತರಿಸುತ್ತಿದೆ. ಪಾಕಿಸ್ತಾನದ ಫಾರ್ವರ್ಡ್ ಬೇಸ್ಗಳಿಗೆ ರಾಡಾರ್ ಶೇಕ್. ಭಾರತ ವೈಮಾನಿಕ ದಾಳಿ ನಡೆಸಿದ್ರೆ ಪತ್ತೆ ಹಚ್ಚಲು ಗಡಿಯಲ್ಲಿರುವ ತನ್ನ ಫಾರ್ವರ್ಡ್ ಬೇಸ್ಗಳಿಗೆ ಪಾಕಿಸ್ತಾನ ತನ್ನ ರಾಡಾರ್ಗಳನ್ನು ಶಿಫ್ಟ್ ಮಾಡಿದೆ. ಈಗಾಗಲೇ ಅಂತಾರಾಷ್ಟ್ರೀಯ ಗಡಿಯಿಂದ ಕೇವಲ 58 ಕಿಲೋಮೀಟರ್ ದೂರದ ಚೋರ್ ಕಂಟೋನ್ಮೆಂಟ್ನಲ್ಲಿ TPS-77 ರಾಡಾರ್ ನಿಯೋಜಿಸಿತ್ತು. ಇನ್ನು ಭಾರತೀಯ ಸೇನೆಯನ್ನ ಎದುರಿಸಲು ಹೇಗೆಲ್ಲ ಸಿದ್ಧವಾಗಿದ್ದೇವೆ ಅಂತ ಟ್ವೀಟ್ ಮಾಡಿ ಹೇಳಿದೆ. ತನ್ನ ಬಳಿಯ J-10C ಫೈಟರ್ ಜೆಟ್, JF-17, F-16 ಫೈಟರ್ ಜೆಟ್ಗಳಲ್ಲಿ ಸಮರಾಭ್ಯಾಸ ನಡೆಸ್ತಾ ಇದೆ. ಪಾಕ್ ಸೈಬರ್ ಯುದ್ಧ, ಕದನ ವಿರಾಮ ಉಲ್ಲಂಘನೆ. ಭಾರತ ಒಂದಾದ ಮೇಲೊಂದು ಶಾಕ್ ಕೊಡ್ತಿದ್ದಂತೆ ಪಾಕಿಸ್ತಾನ ಪತನಗೊಟ್ಟಿದೆ. ಭಾರತದ ವಿರುದ್ಧ ಸೈಬರ್ ಯುದ್ಧ ಆರಂಭಿಸಿದೆ. ಭಾರತದ ಸೇನಾ ಶಾಲೆಗಳ ವೆಬ್ಸೈಟ್ಗಳನ್ನು ಪಾಕಿಸ್ತಾನದ ಹ್ಯಾಕರ್ಗಳು ಹ್ಯಾಕ್ ಮಾಡಿದ್ದಾರೆ. ಆದರೆ ಹ್ಯಾಕರ್ಗಳ ಯತ್ನವನ್ನ ಭಾರತದ ಸೈಬರ್ ಎಕ್ಸ್ಪರ್ಟ್ಗಳು ವಿಫಲಗೊಳಿಸಿದ್ದಾರೆ. ಇನ್ನು ಗಡಿಯಲ್ಲಿ ಕದನ ವಿರಾಮ ಉಲ್ಲಂಘನೆ ಕೂಡ ಮಾಡ್ತಾ ಇರೋ ಪಾಕಿಸ್ತಾನ ಸತತ 5 ದಿನಗಳಿಂದ ಗುಂಡಿನ ದಾಳಿ ನಡೆಸ್ತಾ ಇದೆ. ಈ ಮಧ್ಯೆ ಪಾಕಿಸ್ತಾನದ ಉಗ್ರವಾದವನ್ನ ವಿಶ್ವಸಂಸ್ಥೆ ಗಮನಕ್ಕೂ ಭಾರತ ತಂದಿದೆ. ಭಾರತದ ಪ್ರತಿನಿಧಿ ಯೋಜನಾ ಪಟೇಲ್ ಪಾಕಿಸ್ತಾನ ಒಂದು ದುಷ್ಟ ದೇಶ ಅಂತ ಹೇಳಿದ್ದಾರೆ. The whole world has heard Pakistan's Defense Minister Khwaja Asif admitting and confessing Pakistan's history of supporting, training and funding terrorist organizations in a recent television interview. This open confession surprises no one and exposes Pakistan as a rogue state fueling global terrorism and destabilizing the region. ಒಟ್ನಲ್ಲಿ ಪಾಕಿಸ್ತಾನಕ್ಕೀಗ ಕೊನೆಗಾಲ ಬಂದಿದೆ. ಪಾಪದ ಕೂಡ ತುಂಬಿದ್ದು ಎಲ್ಲಾ ಕೃತ್ಯಗಳಿಗೆ ಮಾಡಿದ ಕೆಲಸಕ್ಕೆ ಪ್ರತಿಫಲ ಅನುಭವಿಸೋ ಸಮಯ ಬಂದಿದೆ. ಬ್ಯೂರೋ ರಿಪೋರ್ಟ್, TV9. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH